ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ತೋತಾಪುರಿ ಮಾವಿಗೆ ಸಿಗದ ಬೆಲೆ, ಮರಗಳ ಕಟಾವಿಗೆ ಮುಂದಾದ ಚಿಂತಾಮಣಿಯ ರೈತರು. ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದಲ್ಲಿ ತಲೆತಲಾಂತರದಿಂದ ಬೆಳೆದು ಬಂದಿದ್ದ ಮಾವಿನ ಮರಗಳು ಈಗ ಕೊಡಲಿಯ ಪೆಟ್ಟಿಗೆ ಬಲೆಯಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 5-6 ವರ್ಷಗಳಿಂದ ತೋತಾಪುರಿ ಮಾವಿನ ಹಣ್ಣಿಗೆ ಸೂಕ್ತ ಮಾರುಕಟ್ಟೆ ಹಾಗೂ ಬೆಲೆ ಸಿಗದೆ ಕಂಗಾಲಾಗಿರುವ ರೈತರು ಮರಗಳ ಕಟಾವಿಗೆ ಮುಂದಾಗಿ ಕಳೆದ 2 ದಿನಗಳಿಂದ ಮರಗಳ ಕಟಾವು ಮಾಡುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಸೀಕಲ್ ಗ್ರಾಮದ ಪ್ರಮುಖ ರೈತರಾದ ವೆಂಕಟೇಶ್, ಮಂಜುನಾಥ್ ಮತ್ತು ನಾರಾಯಣಸ್ವಾಮಿ ಅವರು ತಲಾ 3 ಎಕರೆಯಲ್ಲಿದ್ದ, ಅಂದರೆ ಒಟ್ಟು 9 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಹಳೆಯ ತಮ್ಮ ಮಾವಿನ ಮರಗಳನ್ನು ಕಟಾವು ಮಾಡಿದ್ದಾರೆ. ವರ್ಷವಿಡೀ ಮಕ್ಕಳಂತೆ ಸಾಕಿ ಸಲಹಿದ ಮಾವಿನ ಮರಗಳನ್ನು ಕತ್ತರಿಸುತ್ತಿರುವ ರೈತರು ತೀವ್ರ ಆಕ್ರೋಶ ಮತ್ತು ಬೇಸರ ವ್ಯಕ್ತಪಡಿಸಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಮಾರುಕಟ್ಟೆಯಲ್ಲಿ ತೋತಾಪುರಿ ಬೆಲೆ ಪಾತಾಳಕ್ಕೆ ಕುಸಿಯುತ್ತಿದೆ. ಕನಿಷ್ಠ ಬಂಡವಾಳವು ಕೈಗೆ ಸಿಗುತ್ತಿಲ್ಲ. ಸಾಲದ ಹೊರೆ ಹೆಚ್ಚಾಗುತ್ತಿದೆಯೇ ಹೊರತು ನೆಮ್ಮದಿ ಇಲ್ಲ. ಹೀಗಾಗಿಯೇ ಮನಸ್ಸಿಲ್ಲದಿದ್ದರೂ ಮರಗಳನ್ನು ಕಟಾವು ಮಾಡಲಾಗುತ್ತಿದೆ ಎಂದು ರೈತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಹವಾಮಾನ ವೈಪರೀತ್ಯ ಮತ್ತು ಅಧಿಕ ಉತ್ಪಾದನೆಯಿಂದಲೂ ರೈತನಿಗೆ ನಷ್ಟವಾಗುತ್ತಿರುವುದು ಒಂದೆಡೆಯಾದರೆ, ಮರಗಳ ಸಾಕಿ ಸಲಹಿದ ಖರ್ಚು, ಮರದಲ್ಲಿರುವ ಹಣ್ಣುಗಳನ್ನು ಕೀಳಲು ಕಾರ್ಮಿಕರ ಖರ್ಚು ಮತ್ತು ಕಿತ್ತಿರುವ ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಸಾಗಿಸಲು ಸಾಗಾಣಿಕೆ ವೆಚ್ಚ ಬೇರೆ ಇಷ್ಟೆಲ್ಲ ಖರ್ಚು ಮಾಡಿದರೂ ರೈತನಿಗೆ ಅಸಲು ಬೆಲೆ ಸಿಗದೆ ಕೈಯಿಂದ ಖರ್ಚು ಭರಿಸುವ ಮಟ್ಟಕ್ಕೆ ರೈತ ತಲುಪಿದ್ದರಿಂದ ಮರಗಳು ಕಟಾವಿಗೆ ರೈತ ಮುಂದಾಗಲು ಕಾರಣವಾಗಿದೆ ಎನ್ನಲಾಗಿದೆ. ಇನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಸಹಾಯಧನ ಏನೇನು ಸಾಲದು. ಆದ್ದರಿಂದ ಮಾವಿನ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕಾಗಿದೆ. ಸರ್ಕಾರ ಘೋಷಿಸಿದ್ದ ಬೆಲೆ ಕೊರತೆ ಪಾವತಿ ಯೋಜನೆಯನ್ನು ತಕ್ಷಣವೇ ಸಮರ್ಪಕವಾಗಿ ಜಾರಿಗೊಳಿಸಲು ಸರ್ಕಾರ ಆದೇಶ ಹೊರಡಿಸಬೇಕು. ನಷ್ಟದಲ್ಲಿರುವ ರೈತರು ಸೂಕ್ತ ಪರಿಹಾರ ಒದಗಿಸಿ ಕೃಷಿ ವಲಯವನ್ನು ರಕ್ಷಿಸಬೇಕೆಂದು ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಸೀಕಲ್ ಗ್ರಾಮದ ಶ್ರೀನಿವಾಸ ರೆಡ್ಡಿ ಹಾಗೂ ಸುತ್ತಮುತ್ತಲಿನ ಭಾಗದ ರೈತರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಯಾಕಪ್ಪ ತೋಟ ಕೊಯ್ದಾಗ್ತಾ ಇದೆಯಾ? ಹಾಂ 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 మామినకాయ రేట్ ఇల్వా? రేట్లు ఏమైండాయి? కింద రేట్లు ఏమైండాయా? రేట్లు ఏమైండాయి? ఏం ಬಾ వీళ్ళ ಇವ್ರು ಯಾಕಪ್ಪ ಮಾವಿನ ಗಿಡ ಕೊಯ್ದಾಕ್ತಾವ್ರ? ರೇಟ್ ಇಲ್ಲ ಅಂತ ಮಾವಿನ ಗಿಡ ಕೊಯ್ದಾಕ್ತಾ ಇದ್ದಾರಾ? ಆಯಿತು. ಹಾಂ, ಅಲ್ಲಿಗೆ ಮಾವು ಬೆಳೆ ನಷ್ಟನಾ ನೀವು ಹೇಳೋದು? ನಷ್ಟ ಆಗ್ತಾ ಇದೆ ಅಂತ ಕೊಯ್ದಾಕ್ತಾ ಇದ್ದೀರಾ. ನಿಮ್ಮೂರಲ್ಲಿ ಇವರನ್ನ ಇನ್ನೂ ಬೇರೆಯವ್ರು ಕೊಯ್ತಾ ಇದ್ದಾರಾ? ಸರಿಯಪ್ಪ.